ಪಂಚತತ್ವಾರ್ಚನೆಯ ವಿಧಿವಿಧಾನ ಶ್ರೀ ಗರುಡ ಪುರಾಣ. ನಂತರ ಶ್ರೀಮನ್ನಾರಾಯಣನು ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಈ ರೀತಿಯಾಗಿ ಹೇಳತೊಡಗಿದ. ಎಲೈ ದೇವತೆಗಳೇ, ನಾನೀಗ ನಿಮಗೆ ಪಂಚತತ್ವ ಪೂಜಾವಿಧಿಯನ್ನು ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳಿರಿ. ಅದು ದಿವ್ಯ ಮಂಗಳ ಸ್ವರೂಪ, ಕಲ್ಯಾಣಕಾರಿ, ರಹಸ್ಯಪೂರ್ಣವಾದುದು, ಸರ್ವಶ್ರೇಷ್ಠವಾದದ್ದು, ಅಭೀಷ್ಟ ಸಿದ್ಧಿ ಪ್ರಸಾದಿತವಾದದ್ದು, ಕಲಿದೋಷ ವಿನಾಶಕರವಾದುದು, ಪರಮ ಪವಿತ್ರವಾದುದೂ ಆಗಿದೆ. ಪರಮಾತ್ಮನೂ ವಾಸುದೇವನಾದ ಶ್ರೀಹರಿಯು ಶಾಂತನು, ಸತ್ವಸ್ವರೂಪನು, ಸರ್ವವ್ಯಾಪಿಯಾದ ಆ ವಿಷ್ಣುವೇ ತನ್ನ ಸ್ವೀಯ ಮಾಯೆಯ ಪ್ರಭಾವದಿಂದ 5 ಪ್ರಕಾರಗಳಾಗಿ ಕಾಣಿಸುತ್ತಿದ್ದಾನೆ. ಈ ಪ್ರಕಾರಗಳು 5 ರೂಪಗಳಾಗಿ, ತತ್ವಗಳಾಗಿ ಪೂಜಿಸಲ್ಪಡುತ್ತಿವೆ. ವಿಷ್ಣುವಿನ ಪಂಚರೂಪಗಳ ವಾಚಕ ಮಂತ್ರಗಳು ಆತನ ಹೆಸರುಗಳಲ್ಲಿಯೇ ಇವೆ. ಓಂ ಅಂ ವಾಸುದೇವಾಯ ನಮಃ, ಓಂ ಆಂ ಸಂಕರ್ಷಣಾಯ ನಮಃ, ಓಂ ಅಂ ಪ್ರದ್ಯುಮ್ನಾಯ ನಮಃ, ಓಂ ಅಹ ಅನಿರುದ್ಧಾಯ ನಮಃ, ಓಂ ಓಂ ನಾರಾಯಣಾಯ ನಮಃ. ಈ ಪಂಚಮಂತ್ರಗಳು ಸರ್ವಪಾತಕಗಳನ್ನು, ಮಹಾಪಾತಕಗಳನ್ನು ನಾಶಗೊಳಿಸಿ ಪುಣ್ಯವನ್ನು ಪ್ರದಾನ ಮಾಡಿ ಸರ್ವ ರೋಗಗಳನ್ನು ದೂರ ಮಾಡುವ 5 ಮಹಾದೇವತೆಗಳ ವಾಚಕಗಳು. ಈ ಪಂಚದೇವ ಪೂಜೆಗಾಗಿ ಸಾಧಕನು ಮೊದಲಿಗೆ ಸ್ನಾನ ಮಾಡಿ ಸಂಧ್ಯಾವಂದನೆಯನ್ನು ಸಲ್ಲಿಸಿ ಮತ್ತೆ ಕೈಕಾಲುಗಳನ್ನು ತೊಳೆದುಕೊಂಡು ಪೂಜಾ ಮಂದಿರದಲ್ಲಿ ಪ್ರವೇಶಿಸಿ ಆಚಮನವನ್ನು ಮಾಡಿ ತಮ್ಮ ಮನಸ್ಸಿಗೆ ಇಷ್ಟವಾದ ಆಸನವನ್ನು ಏರ್ಪಡಿಸಿಕೊಂಡು ಸ್ಥಿರವಾಗಿ ಕುಳಿತು ಓ ಹಾಂ ಕ್ಷಾಂ ಹ್ರಂ ಆಂ ಕ್ಷಾಂ ಹ್ರಂ ಎಂಬ ಮಂತ್ರಗಳನ್ನು ಉಚ್ಚರಿಸುತ್ತಾ ಶೋಷಣಾದಿ ಕ್ರಿಯೆಗಳನ್ನು ಮಾಡಬೇಕು. ಅಂದರೆ ಶರೀರವನ್ನು ಶುಭ್ರ ಮಾಡಿಕೊಳ್ಳಬೇಕು. ಶ್ರೀ ವಾಸುದೇವ ಕೃಷ್ಣನೇ ಈ ಜಗತ್ತಿಗೆ ಸ್ವಾಮಿ. ಪೀತಾಂಬರ ವಿಭೂಷಿತನು, ಸಹಸ್ರ ಸೂರ್ಯ ಸಮಾನ ತೇಜಸ್ಸಂಪನ್ನನು, ದೇವೀಪ್ಯಮಾನ ಮಕರಾಕೃತಿಯಲ್ಲಿರುವ ಕುಂಡಲ ಸುಶೋಭಿತನಾದ ಶ್ರೀಕೃಷ್ಣ ಭಗವಾನನನ್ನು ಮೊದಲಿಗೆ ಹೃದಯ ಕಮಲದಲ್ಲಿ ಇಟ್ಟುಕೊಂಡು ಧ್ಯಾನಿಸಬೇಕು. ನಂತರ ಸಂಕರ್ಷಣ ಭಗವಾನನನ್ನು ಅಂದರೆ ಬಲರಾಮದೇವನನ್ನು, ಆ ನಂತರ ಯಥಾಕ್ರಮವಾಗಿ ಪ್ರದ್ಯುಮ್ನ, ಅನಿರುದ್ಧ, ಶ್ರೀಮನ್ನಾರಾಯಣರನ್ನು ಧ್ಯಾನಿಸಬೇಕು. ನಂತರ ಆ ದೇವಾದಿ ದೇವನಿಂದ ಜನಿಸಿದ ಇಂದ್ರಾದಿ ದೇವತೆಗಳನ್ನೂ ಸಹ ಧ್ಯಾನಿಸಬೇಕು. ಮೂಲ ಮಂತ್ರದ ಮೂಲಕ 2 ಕೈಗಳಿಂದ ವ್ಯಾಪಕ ರೂಪದಲ್ಲಿ ಕರನ್ಯಾಸವನ್ನು, ಅನಂತರ ಅಂಗನ್ಯಾಸ ಮಂತ್ರಗಳಿಂದ ಅಂಗನ್ಯಾಸವನ್ನು ನೆರವೇರಿಸಿ ಸರ್ವ ದೇವತೆಗಳನ್ನು ಪೂಜಿಸಬೇಕು. ನ್ಯಾಸ ಮಂತ್ರಗಳನ್ನು, ಪೂಜಾ ಮಂತ್ರಗಳನ್ನು ಹೇಳುತ್ತೇನೆ ಕೇಳಿರಿ. ನಂತರ ಓಂ ಪದ್ಮಾಯ ನಮಃ ಎಂದು ಸ್ವಸ್ತಿಕ ಸರ್ವದಿಂದ ಭದ್ರಾದಿ ಮಂಡಲಗಳನ್ನು ನಿರ್ಮಿಸಿ ಆ ಮಂಡಲದಲ್ಲಿ ಮಂತ್ರಗಳಿಂದ ಪೂಜಿಸಬೇಕು. ಈ ಮೂಲ ಮಂತ್ರಗಳಿಂದ ಪಾದ್ಯಾದಿ ನಿವೇದನೆಯನ್ನು ಮಾಡಿ ಸ್ನಾನ, ವಸ್ತ್ರ, ಅಚಮನ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳನ್ನು ಅರ್ಪಿಸಿ ಈ ದೇವತೆಗಳಿಗೆ ನಮಸ್ಕಾರ ಪ್ರದಕ್ಷಿಣೆಗಳನ್ನು ಮಾಡಿ ನಂತರ ಯಥಾಶಕ್ತಿಯಾಗಿ ಹಲವಾರು ಸಲ ಮೂಲ ಮಂತ್ರವನ್ನು ಜಪಿಸಿ ಅದರ ಫಲವನ್ನು ಶ್ರೀಕೃಷ್ಣ ವಾಸುದೇವ ಪ್ರಭುವಿಗೆ ಅರ್ಪಿಸಬೇಕು. ಆ ನಂತರ ವಾಸುದೇವನಿಗೆ ನಮಸ್ಕರಿಸುತ್ತಾ ಈ ಕೆಳಗಿನ ಸ್ತೋತ್ರವನ್ನು ಪಡಿಸಬೇಕು. ಓಂ ನಮೋ ವಾಸುದೇವಾಯ ನಮಃ, ಸಂಕರ್ಷಣಾಯ ಚ ಪ್ರದ್ಯುಮ್ನಯಾದಿ ದೇವಯಾನಿರುದ್ಧಾಯ ನಮೋ ನಮಃ, ನಮೋ ನಾರಾಯಣೈ ನರಾಣಾಂ ಪತಯೇ ನಮಃ, ನರಪೂಜ್ಯಾಯ ಕೀರ್ತ್ಯಾಯ ಸ್ತುತ್ಯಾಯ ವರದಾಯ ಚ ಅನಾದಿನಿಧನಾಯೈ ವಾ ಪುರಾಣಾಯ ನಮೋ ನಮಃ, ಸೃಷ್ಟಿ ಸಂಹಾರಕ ಕರ್ತೆ ಚ ಬ್ರಹ್ಮಣಃ ಪತಯೇ ನಮಃ, ನಮೋ ನೈವೇದ್ಯಾಯ ಶಂಖಚಕ್ರಧಾರಾಯ ಚ ಕಲಿಕಲ್ಮಷ ಹರ್ತೆ ಚ ಸುರೇಶಾಯ ನಮೋ ನಮಃ, ಸಂಸಾರ ವೃಕ್ಷಕ್ಷೇತ್ರೇ ಚ ಮಾಯಾಕ್ಷೇತ್ರೇ ನಮೋ ನಮಃ, ಬಹುರೂಪಾಯ ತೀರ್ಥಾಯ ತ್ರಿಗುಣಾಯ ಗುಣಾಯ ಚ ಬ್ರಹ್ಮ ವಿಷ್ಣು ಈಶ್ವರ ರೂಪಾಯ ಮೋಕ್ಷದಾಯ ನಮೋ ನಮಃ, ಮೋಕ್ಷದ್ವಾರಾಯ ಧರ್ಮಾಯ ನಿರ್ವಾಣಾಯ ನಮೋ ನಮಃ, ಸರ್ವಕಾಮಪ್ರದಾಯೈವ ಪರಬ್ರಹ್ಮಸ್ವರೂಪಿಣಿ ಸಂಸಾರ ಸಾಗರೇ ಘೋರೇ ನಿಮಗ್ನಂ ಮಾಂ ಸಮುದ್ಧರ
ತ್ವಧಿನ್ನಾಸ್ತಿ ದೇವೇಶ ನಾಸ್ತಿತ್ರತಾ ಜಗತ್ಪ್ರಭೋ ತ್ವಾಮೇವ ಸರ್ವಘಂ ವಿಷ್ಣುಂ ಗತೋಹಂ ಶರಣಂ ಶತಃ ಜ್ಞಾನದೀಪ ಪ್ರದಾನೇನ ತಮೋ ಮುಕ್ತಂ ಪ್ರಕಾಶಯ. ಈ ರೀತಿ ಸಮಸ್ತ ಕಷ್ಟಗಳನ್ನು ದೂರ ಮಾಡುವ ದೇವೇಶನಾದ ವಾಸುದೇವ ಭಗವಾನನನ್ನು ಸ್ತುತಿಸಬೇಕು. ಇತರೆ ವೈದಿಕ ಸ್ತುತಿಗಳೊಂದಿಗೆ ಸಹ ಶ್ರೀಮನ್ನಾರಾಯಣನನ್ನು ಹೃದಯದಲ್ಲಿ ಭಾವಿಸುತ್ತಾ ಸ್ತುತಿಸಬಹುದು. ನಂತರ ವಿಸರ್ಜನೆಯನ್ನು ಮಾಡಿ ಮಂದಿರದಿಂದ ಹೊರಗೆ ಬರಬೇಕು. ಈ ಪಂಚಯುಕ್ತವಾದ ವಿಷ್ಣು ಪೂಜೆಯು ಸಂಪೂರ್ಣ ಮನೋಭೀಷ್ಟಗಳನ್ನು ನೆರವೇರಿಸುವ ವಾಸುದೇವನ ಪೂಜೆಗಳಲ್ಲಿ ಸರ್ವಶ್ರೇಷ್ಠವೆಂದು ಹೇಳಲಾಗುತ್ತಿದೆ. ನೀಲಲೋಹಿತ ಮಹಾದೇವ ಈ ಪೂಜೆಯನ್ನು ಒಮ್ಮೆ ಮಾಡಿದರೂ ಅಂತಹವರು ಕೃತರಾಗುವರು. ಈ ಪೂಜೆಯ ವಿಶೇಷತೆಯನ್ನು ಓದಿದವರು ಕೇಳಿದವರು ದೇಹಾಂತ್ಯದಲ್ಲಿ ವಿಷ್ಣು ಲೋಕವನ್ನು ತಲುಪುವರು.